ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬದನೆಕಾಯಿ ಎಣ್ಗಾಯಿ ಮಾಡ್ತಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಖಾರದ ಪುಡಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ ಆಗಲೇ. ಇದಕ್ಕೆ ಇದು ಎಳ್ಳು, ಗಸಗಸೆ, ಇದು ಈರುಳ್ಳಿ, ನೋಡಿ ಇದು ಕಡಲೆಕಾಯಿ ಬೀಜ, ಇದು ಚಕ್ಕೆ ಲವಂಗ, ಹುಣಸೆಹಣ್ಣು, ಟೊಮೊಟೊ ಹಣ್ಣು. ಹುಣಸೆಹಣ್ಣು ಹಾಕೋದ್ರಿಂದ ಟೊಮೊಟೊ ಹಣ್ಣು ಒಂದೇ ಒಂದು ಹಾಕಿ ಸಾಕು. ಇದು ಹುರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಬದನೆಕಾಯಿ ಎಣ್ಗಾಯಿಗೆ ಮಸಾಲೆ ರೆಡಿಯಾಗಿದೆ. ಬದನೆಕಾಯಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ತುಂಬಿ ಇಟ್ಕೊಂಬಿಡ್ತೀನಿ ಫಸ್ಟು. ಬದನೆಕಾಯಿ ಎಲ್ಲ ತುಂಬಿದ್ದಾಗಿದೆ. ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸಾಸಿವೆ, ಈರುಳ್ಳಿ, ಸ್ವಲ್ಪ ಕರಿಬೇವು. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಫ್ರೈ ಆಗಿದೆ. ಈಗ ಒಂದೊಂದೇ ಬದನೆಕಾಯಿ ಹಾಕ್ಬಿಡೋಣ ಇದಕ್ಕೆ. ಬದನೆಕಾಯಿ ಎಲ್ಲ ಹಾಕಿದ್ದಾಗಿದೆ. ಒಂದು ಸೈಡು ಸ್ವಲ್ಪ ಫ್ರೈ ಆಗಲಿ, ಅಲ್ಲಿಗೆ ಮುಚ್ತೀನಿ ಅದನ್ನು. ನೋಡಿ, ಒಂದು ಸೈಡ್ ಎಲ್ಲ ಫ್ರೈ ಆಗಿದೆ. ತಿರ್ಸೋಣ ಈಗ. ಮಿಕ್ಕಿರೋ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ. ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಲಿ, ಮುಚ್ಚಿಬಿಡೋಣ ಅದನ್ನ. ಖಾರ ಗಮ್ಮಂತ ಬೆಂದ ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕೋಣ ಅದಕ್ಕೆ. ನೋಡಿ ಮಸಾಲೆ ಹೆಂಗೆ ಬೇಯಿಸಿದೆ, ಅದು ಬೆಂದಿದೆ. ಈಗ ಮಸಾಲೆ ರುಬ್ಬಿದ್ನಲ್ಲ, ಅದು ಮಿಕ್ಸಿದು ಸ್ವಲ್ಪ ನೀರು ತೊಳ್ಕೊಂಡು ಹಾಕೊಂಬಿಡೋಣ ಅದಕ್ಕೆ. ಇದೀಗ ಚೆನ್ನಾಗಿ ಬೇಯಲಿ, ಸ್ವಲ್ಪ ಮುಚ್ಚಿಬಿಡೋಣ ಇದನ್ನು. ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ನೋಡಿ. ನಾನಿಷ್ಟು ತೆಳುವು ಮಾಡ್ಕೊತೀನಿ, ಯಾಕಂದರೆ ಮುದ್ದೆ ತಿನ್ನಕ್ಕೆ ಬೇಕಲ್ಲ ಅದಕ್ಕೆ. ಈಗ ಇದಕ್ಕೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬದನೆಕಾಯಿ ಎಣ್ಗಾಯಿ ರೆಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.